ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವರ ಹೆಸರು ಬಂದ್ಬಿಟ್ಟು ಪದ್ಮಾವತಿ ಶುಕ್ಲಾ ಅಂತೇಳಿ, ಊರು ಮೈಸೂರು ಭಾಗದವರು, ವಯಸ್ಸು 42 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಖಾಲಿ ಇರುವ ಕೆಲಸ ಬಂದ್ಬಿಟ್ಟು ತೋಟ ನೋಡಿಕೊಳ್ಳುವುದು, ಸಂಬಳ ಪ್ರತಿ ತಿಂಗಳಿಗೆ 45,000 ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಇವರ ವೃತ್ತಿ ಜೀವನ ಬಿಸ್ನೆಸ್ ಮಾಡುತ್ತಿದ್ದೇನೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಸ್ನೇಹಿತರೆ, ಇವರ ಬಳಿ ಇರುವ ರೆನಾಲ್ಟ್ ಕ್ಯಾಪ್ಚರ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊನೆಯಲ್ಲಿ ಕೊಡ್ತಾ ಹೋಗ್ತೇನೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರಬಹುದು, ತೋಟದ ಕೆಲಸದ ಜೊತೆಗೆ ಸುಖ ಕೂಡ ಕೊಡಬೇಕು ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಗಂಡನ ಬಗ್ಗೆ ಹೇಳೋದು ಕೇಳೋದು ಏನೂ ಕೂಡ ಇಲ್ಲ. ಸೊ ಅವರಿದ್ದರೂ ಕೂಡ ಇಲ್ಲದ ಹಾಗೆ ಜೀವನವನ್ನು ಮಾಡುತ್ತಿದ್ದೇನೆ ಅಂತೇಳಿ ತಿಳಿಸಿರೋದು. ತೋಟ ನೋಡಿಕೊಂಡು ಬಿಸ್ನೆಸ್ ಕೂಡ ಮಾಡುತ್ತಿದ್ದೇನೆ, ಒಬ್ಬಳಿಂದ ಎಲ್ಲವನ್ನೂ ಕೂಡ ನೋಡೋದಕ್ಕೆ ಆಗುತ್ತಿಲ್ಲ, ಹಾಗಾಗಿ ಸುಖದ ಜೊತೆಗೆ ತೋಟವನ್ನು ನೋಡಿಕೊಳ್ಳೋದಕ್ಕೆ ಒಂದು ಗೆಳೆತನ ಬೇಕು ಅಂತೇಳಿ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿರೋದು. ನೋಡಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ. ಹಾಗೆ ಸುಖ ಕೊಡುವ ಗಂಡು ಹೀಗಿದ್ದರೆ ಓಕೆ ಅಂತೇಳಿ ಇವರಿಗೆ ಸದ್ಯದ ಮಟ್ಟಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದಾಗಿ 40 ವರ್ಷದ ಒಳಗಿನ ಯಾರೇ ಬಂದರೂ ಕೂಡ ಕೆಲಸ ಇದೆ ಅಂತೇಳಿ ತಿಳಿಸಿರೋದು. ಇನ್ನು ಗಂಡನ ಆರೋಗ್ಯ ಕೂಡ ನೋಡಿಕೊಳ್ಳಬೇಕು, ಮಾವಿನ ತೋಟ ನೋಡಿಕೊಂಡು ಮನೆಯಲ್ಲೇ ಇರಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಬೇಕು ಅಂದಾಗ ನನ್ನ ತೂತು ಕೇಯ್ದು ಸುಖವನ್ನು ಕೊಡಬೇಕು, ಅಂಥವರು ಮಾತ್ರ ನೇರವಾಗಿ ಕರೆ ಮಾಡಿ ಅವಕಾಶವನ್ನು ಕೊಡುತ್ತೇನೆ ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಅಂದರೆ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ಗಂಡನಿಂದ ಸುಖ ಇಲ್ಲದೆ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ಸೊ ಸುಖ ಕೊಡೋದರ ಜೊತೆಗೆ ತೋಟ ನೋಡಿಕೊಳ್ಳೋರು ಯಾರಾದರೂ ಇದ್ದರೆ ದಯವಿಟ್ಟು ಕರೆ ಮಾಡಿ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಇವರ ಬಳಿರುವ ರೆನಾಲ್ಟ್ ಕ್ಯಾಪ್ಚರ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಸೊ ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಜೂನ್ 2019 ಆಗಿರುತ್ತೆ, ಅಂದರೆ 2019 ಮಾಡೆಲ್ ಇದು. ಇನ್ಸೂರೆನ್ಸು 0 ಡೆಪ್ ಇದೆ ಅಂತೇಳಿ ತಿಳಿಸಿರೋದು. ಫ್ಯೂಯಲ್ ಟೈಪು ಪೆಟ್ರೋಲು, ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು ಕೇವಲ 23,711 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು, ಓನರ್ಶಿಪ್ಪು ಇವರೇ ಫಸ್ಟ್ ಓನರ್ ಆಗಿರೋದು. ಇನ್ನು ಇಂಜಿನ್ ಡಿಸ್ಪ್ಲೇಸ್ಮೆಂಟು 1498 CCದು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ರೈಟ್ ಸೈಡ್ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಫಿಸಿಕಲ್ ಲುಕ್ ಆಗಿರುತ್ತೆ, ಇದು ಇನ್ನರ್ ಲುಕ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರುವಂಥದ್ದು. ಇದನ್ನು ಹೊರತುಪಡಿಸಿ ಕೆಲವೊಂದು ಫೀಚರ್ಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಮಾಡ್ಕೊಳ್ಬೋದು, ರಿಯರ್ AC ಇದೆ, ಏರ್ ಪ್ಯೂರಿಫೈಯರ್ ಕೂಡ ಇರುವಂಥದ್ದು, ಇಂಜಿನ್ ಸ್ಟಾರ್ಟು ಮತ್ತು ಸ್ಟಾಪ್ ಬಟನ್ ಕೂಡ ಅಳವಡಿಸಿದ್ದಾರೆ. ಹಾಗೆಯೇ ರಿಯರ್ ಕ್ಯಾಮ್ರಾ ಕೂಡ ಇದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇನ್ನು ಸ್ಪೆಸಿಫಿಕೇಷನು ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 1498 CCದು, ಪವರು 104.55 BHPದು, ಟ್ರಾನ್ಸ್ಮಿಷನು ಮ್ಯಾನುವಲ್ ಇದೆ, ಡ್ರೈವ್ ಟೈಪು FWD ಅಳವಡಿಸಿದ್ದಾರೆ. ಮೈಲೇಜು ಕೇವಲ 13.87 km/ಲೀಟರ್ ಕೊಡುತ್ತೆ ಅಂತೇಳಿ ತಿಳಿಸಿರೋದು. ಫ್ಯೂಯಲ್ ಟೈಪು ಪೆಟ್ರೋಲ್ ಮಾತ್ರ ಸಪೋರ್ಟ್ ಕೊಡುತ್ತೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ರೈಟ್ ಸೈಡ್ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಇನ್ನರ್ ಲುಕ್ ಆಗಿರುತ್ತೆ. ಇನ್ನು ಲೆಫ್ಟ್ ಸೈಡ್ ನೋಡ್ತಾ ಇರ್ಬೋದು ಪವರ್ ಸ್ಟೇರಿಂಗ್ ಕೂಡ ಕೊಟ್ಟಿರುವಂಥದ್ದು. ಸೊ ಇದಿಷ್ಟು ಕೂಡ ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.